ಹಾಯ್ ನಮಸ್ಕಾರ. ಅಲ್ಲಿಂದ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ಈ ದಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರುವಂಥ ತುಂಬಾ ರುಚಿಯಾದಂಥ ಹಾಲೊಬ್ಬಟ್ಟು ಅಥವಾ ಹಾಲು ಹೋಳಿಗೆ ಮಾಡೋ ವಿಧಾನ ನೋಡೋಣ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಆದರೆ ಈ ವಿಧಾನದಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಹಾಲೊಬ್ಬಟ್ಟು ಮಾಡೋದಕ್ಕೆ ಮೊದಲಿಗೆ ಪೂರಿ ಮಾಡ್ಕೊಳ್ಳೋದಕ್ಕೆ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಕೆಲವರು ಪೂರಿ ಮಾಡೋದಕ್ಕೆ ಗೋಧಿ ಹಿಟ್ಟಿನಲ್ಲಿ ಮಾಡ್ಕೋತಾರೆ, ಆದರೆ ಈ ರೀತಿ ಚಿರೋಟಿ ರವೆ ಅಥವಾ ಬಾಂಬೆ ರವೆ ತೊಗೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೈಸಾಗಿ ಮಾಡ್ಕೋಬೇಕು. ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ಮಿಕ್ಸಿ ಮಾಡಿಕೊಂಡು ಅದನ್ನು ಬಟ್ಲಿಗೆ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ಸೇರಿಸಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ಮೆತ್ತಗೆ ಮಾಡ್ಕೋಬಾರ್ದು. ಮೆತ್ತಗೆ ಮಾಡಿಬಿಟ್ರೆ ಒಸಿಯೋದಕ್ಕಾಗೋದಿಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಒಂದೇ ಸಲ ನೀರು ಹಾಕಿ ಕಲಿಸ್ಕೋಬಾರ್ದು. ನೋಡ್ಕೊಂಡು ಸ್ವಲ್ಪನೇ ಸೇರಿಸ್ಕೊಂಡು ಗಟ್ಟಿಯಾಗಿ ನೋಡಿ ಇಷ್ಟು ಮಾತ್ರ ಕಲಿಸ್ಕೋಬೇಕು. ತುಂಬ ಮೆತ್ತಕ್ಕೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ. ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಅದು ನೆನೆಯೋಷ್ಟರಲ್ಲಿ ಈಗ ಗಸಗಸೆ ಪಾಯಸ ಮಾಡೋದಕ್ಕೆ ಒಂದು ಪ್ಯಾನಲ್ಲಿ ಗೋಡಂಬಿನ ಹುರ್ಕೋತಾ ಇದ್ದೀನಿ. ಗೋಡಂಬಿನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೋಬೋದು. ಕ್ಷೀರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ನೋಡಿ ಇಷ್ಟು ಮಾತ್ರ ಸ್ವಲ್ಪ ಕೆಂಪಕ್ಕಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಇದನ್ನು ಸಪ್ರೇಟಾಗಿ ಒಂದು ಬಟ್ಲಿಗೆ ತೊಗೊಂಡು ಅದೇ ಪ್ಯಾನ್ನಲ್ಲಿ 4 ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಇದನ್ನು ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಟರೆ ಎಲ್ಲ ಹೊರಗಡೆಗೆ ಸಿಡಿದ್ಬಿಡುತ್ತೆ. ಹಾಗೆ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ, ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು ಗಸಗಸೆ. ಈಗ ಮಿಕ್ಸಿ ಜಾರ್ಗೆ ಒಣಕೊಬ್ಬರಿ ತೊಗೊಂಡಿದ್ದೀನಿ. 1 ಗಿಟಕ್ನಷ್ಟು ಒಣಕೊಬ್ಬರಿನ ತೊಗೊಂಡು ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ನಾವು ಗಸಗಸೆ ಪಾಯಸ ಎಷ್ಟು ಮಾಡ್ತೀವೋ ಅದಕ್ಕೆ ತಕ್ಕನಂಗೆ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಹುರಿದಿರೋ ಅಂಥ ಗೋಡಂಬಿ ಮತ್ತು ಗಸಗಸೆನ ಸೇರಿಸ್ಕೊಂಡಿದ್ದೆ. 8 ಏಲಕ್ಕಿನ ಸೇರಿಸ್ಕೊಂಡು ನೀರೇನು ಸೇರಿಸ್ದೆ ಹಾಗೆ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಮೊದಲು ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಆದಷ್ಟು ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡ್ರೇ ಚೆನ್ನಾಗಿರುತ್ತೆ ಹಾಲೊಬ್ಬಟ್ಟು ತಿನ್ನೋದಕ್ಕೆ. ನೋಡಿ ಈ ರೀತಿ ಮಾಡಿದಾಗ ಕೈಗೆ ಏನು ಸಿಗಬಾರ್ದು, ತರಿಯಾಗಿರಬಾರ್ದು, ನೈಸಾಗಿರಬೇಕು. ಈಗ ರುಬ್ಬಿರೋಂಥ ಮಸಾಲೆನ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಬೇಕು. ತುಂಬ ತೆಳುವಾಗಿ ಮಾಡ್ಕೋಬಾರ್ದು, ನೋಡಿಕೊಂಡು ನೀರನ್ನು ಸೇರಿಸ್ಕೊಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಇನ್ನು ಗಟ್ಟಿ ಇದ್ದರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸಕ್ಕರೆ, ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೋಬೇಕು. ಸಕ್ಕರೆನ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೋಬೇಕು. ಯಾಕಂದರೆ ಪೂರಿ ಎಲ್ಲ ಹಾಕಿ ನೆನೆಯೋದಕ್ಕೆ ಹಾಕ್ತೀವಲ್ಲ ಆವಾಗ ಸ್ವೀಟು ಎಳ್ಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ಸ್ವೀಟು ಮುಂದಾಗೆ ಇರಬೇಕು. ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಟು ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು, ಚೆನ್ನಾಗಿ ಕುದಿಬೇಕು. ಇದು ಕುದ್ದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಈಗ ಸ್ವೀಟ್ ಇನ್ನೂ ಸ್ವಲ್ಪ ಸಾಲದೇ ಇತ್ತು, ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋಕ್ಕೆ ಮುಂಚೆ ಒಂದು ಚಿಕ್ಕ ಗ್ಲಾಸ್ನಷ್ಟು ಹಾಲನ್ನು ಸೇರಿಸ್ಕೊಂಡು ಹಾಲು ಸೇರಿಸಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಸ್ವಲ್ಪ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಬೇಕು. ಈಗ ತುಂಬಾ ರುಚಿಯಾದಂಥ ಗಸಗಸೆ ಪಾಯಸ ರೆಡಿಯಾಗಿದೆ. ಈಗ ಮೊದಲೇ ಹಿಟ್ಟು ಕಲಸಿಟ್ಟಿತ್ತಲ್ಲ ಅದು ಚೆನ್ನಾಗಿ ನೆಂದಿದೆ. ಈಗ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಚೆನ್ನಾಗಿ ನಾದಿದ್ರೆ ಮೆತ್ತವಾಗುತ್ತೆ. ನೋಡಿ ಇಷ್ಟು ಮಾತ್ರ ಗಟ್ಟಿಯಾಗಿರಬೇಕು. ಈಗ ಉಂಡೆಗಳನ್ನ ಸಣ್ಣದಾಗಿ ಉಂಡೆಗಳು ಮಾಡಿಕೊಂಡು ಇದನ್ನು ತೆಳುವಾಗಿ ಹೊಸ್ಕೋಬೇಕು. ತುಂಬ ದಪ್ಪ ಹೊಸಿಬಾರ್ದು. ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಹೊಸ್ಕೋಬೇಕು. ತೆಳುವಾಗಿ ಹೊಸಿದ್ರೇ ಚೆನ್ನಾಗಿರುತ್ತೆ ಹಾಲೊಬ್ಬಟ್ಟು ತಿನ್ನೋದಕ್ಕೆ. ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ಸೇರಿಸ್ಕೊಬಾರ್ದು, ಸ್ವಲ್ಪನೇ ಮೈದಾ ಹಿಟ್ಟು ಸೇರಿಸ್ಕೊಂಡು ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಮಾಡ್ಕೋಬೇಕು. ಕೆಲವರು ಗೋಧಿ ಹಿಟ್ಟಿನಲ್ಲಿ ಪೂರಿ ಮಾಡಿಬಿಟ್ಟು ಅದನ್ನು ಹಾಲಲ್ಲಿ ಸೇರಿಸ್ತಾರೆ, ಆದರೆ ಈ ರೀತಿ ಚಿರೋಟಿ ರವೆನ ಮಿಕ್ಸಿ ಮಾಡಿಕೊಂಡು ಈ ರೀತಿ ತೆಳುವಾಗಿ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಪೂರಿ ಮಾಡಿಕೊಂಡ್ರೆ ಹಾಲೊಬ್ಬಟ್ಟು ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಶೇಪ್ ಏನು ಬೇಕಾಗಿಲ್ಲ, ಯಾವ ಶೇಪಲ್ಲಾದರೂ ಹೊಸ್ಕೋಬೋದು. ನೋಡಿ ಈ ರೀತಿ ತೆಳುವಾಗಿ ಹೊಸ್ಕೊಂಡು ಕಟ್ ಮಾಡ್ಕೋಬೇಕು. ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಒಂದು ಪ್ಲೇಟ್ನಲ್ಲಿ ಹಾಕ್ಕೋಬೇಕು. ಒಬ್ಬರು ಹೊಸ್ಕೊಡ್ತಾಯಿದ್ರೆ ಒಬ್ಬರು ಕರೆದುಕೊಳ್ತಾ ಇದ್ದರೆ ಬೇಗ ಆಗೋಗುತ್ತೆ. ಒಬ್ಬರೇ ಇದ್ದರೆ ಈ ರೀತಿ ಪ್ಲೇಟ್ಗೆ ಹಾಕ್ಕೊಂಡು ಆಮೇಲೆ ಕರೆದುಕೊಳ್ಬೋದು. ಒಂದ್ರ ಮೇಲೆ ಒಂದು ಹಾಕ್ಕೋಬಾರ್ದು. ಒಂದ್ರ ಮೇಲೆ ಒಂದು ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ, ಕರಿಯೋದಕ್ಕಾಗೋದಿಲ್ಲ, ಬಿಟ್ಕೊಳ್ಳೋದಿಲ್ಲ. ಈಗ ನೋಡಿ ಇದು ಇನ್ನೊಂದು ಹೊಸ್ಕೋತಾ ಇದ್ದೀನಿ. ಇದೇ ರೀತಿ ಎಲ್ಲನೂ ಹೊಸ್ಕೊಂಡು ತೆಳುವಾಗಿ ಹೊಸ್ಕೊಂಡು ಒಂದು ನ್ಯೂಸ್ ಪೇಪರ್ ಮೇಲೆ ಅಥವಾ ಪ್ಲೇಟ್ ಮೇಲೆ ಹಾಕ್ಕೊಂಡು ಇಟ್ಕೋಬೇಕು.
ಇದು ಪೂರ್ತಿ ಡ್ರೈ ಆಗೋದಕ್ಕೂ ಬಿಡಬಾರ್ದು, ಬಟ್ಟೆ ಏನಾದರೂ ಅದ್ರ ಮೇಲೆ ಹಾಕಬೇಕು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಮೀಡಿಯಮ್ ಫ್ಲೇಮಲ್ಲಿ ಕರಿದ್ಕೊಳ್ಬೇಕು, ತುಂಬ ಹೈ ಫ್ಲೇಮ್ ಇಟ್ಟು ಕರಿಬಾರ್ದು. ಯಾವ್ದೋ ಒಬ್ಬಟ್ಟನ್ನ ದಿಢೀರಾಗಿ ಮಾಡ್ಕೋಬೇಕು ಅಂದರೆ ಹಿಂದಿನ ದಿವಸನೇ ಪೂರಿ ಮಾಡಿಟ್ಕೊಂಬಿಟ್ರೆ ಮಾರನೇ ದಿವಸ ಗಸಗಸೆ ಪಾಯಸ ಮಾಡಿಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡ್ಕೋಬೋದು, ತುಂಬಾ ಬೇಗನೆ ಆಗೋಗುತ್ತೆ. ತುಂಬ ಜಾಸ್ತಿ ಕಪ್ಪಕ್ಕೆ ಕರೆದ್ಕೊಳ್ಬಾರ್ದು, ನೋಡಿ ಇಷ್ಟು ಮಾತ್ರ ಕಲರ್ ಚೇಂಜ್ ಆದರೆ ಸಾಕು. ಅದೇ ರೀತಿ ಎಲ್ಲ ಪೂರಿನೂ ಕರೆದಿಟ್ಕೋಬೇಕು. ಎಲ್ಲ ಕರೆದಿದ್ದಾಗಿದೆ. ಈಗ ಅಗಲವಾಗಿರೋಂಥ ಬಟ್ಲು ತೊಗೊಂಡು ಅದರಲ್ಲಿ ಮೊದಲು ಪೂರಿನ ಸೇರಿಸ್ತಾ ಇದ್ದೀನಿ. ಒಂದು ಲೇಯರೆಲ್ಲ ಪೂರಿ ಸೇರಿಸಿದ್ದಾದಮೇಲೆ ಈಗ ಗಸಗಸೆ ಪಾಯಸನ ಸೇರಿಸ್ತಾ ಇದ್ದೀನಿ. ಗಸಗಸೆ ಪಾಯಸ ಪೂರ್ತಿಯಾಗಿ ತಣ್ಣಕ್ಕಿರಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಈ ರೀತಿ ಹಾಕೋವಾಗ ಆವಾಗ ಚೆನ್ನಾಗಿ ನೆನೆಯುತ್ತೆ. ಮತ್ತು ಇನ್ನೊಂದು ಲೇಯರು ಪೂರಿನ ಸೇರಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲನೂ ಹಾಗೆ ಮಾಡ್ಕೋಬೇಕು. ಪೂರಿ ಎಲ್ಲ ಪೂರ್ತಿಯಾಗಿ ಮುಳುಗೋ ಥರ ಪಾಯಸನ ಸೇರಿಸ್ಕೋಬೇಕು. ಈ ಪಾಯಸನ ತುಂಬ ತೆಳುವಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಈಗ ನೋಡಿ ಇನ್ನೊಂದು ಲೇಯರನ್ನು ಹಾಕಿ ಇದು ಮುಳುಗುವಷ್ಟು ಪಾಯಸನ ಹಾಕ್ತಾಯಿದ್ದೀನಿ. ಈಗ ಇರೋವಂಥ ಪೂರಿನೆಲ್ಲ ಸೇರಿಸ್ಕೊಂಡು ಅದ್ರ ಮೇಲೆ ಗಸಗಸೆ ಪಾಯಸನ ಸೇರಿಸ್ತಾ ಇದ್ದೀನಿ. ಗಸಗಸೆ ಪಾಯಸ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು. ಹೆಚ್ಚಿಗೆ ಹಾಕಿದ್ರೆ ಅದು ಪೂರಿ ಎಲ್ಲ ಎಳ್ಕೊಂಬಿಡುತ್ತೆ ಕಡಿಮೆ ಹಾಕಿದ್ರೆ. ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು 1 ರಿಂದ 1.5 ಗಂಟೆ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಈಗ ನೋಡಿ 1.5 ಗಂಟೆ ಹೊತ್ತಾಗಿದೆ ನೆನೆಸಿಟ್ಟು. ಈ ರೀತಿ ನೆನೆದ್ರೆ ಪೂರಿ ಎಲ್ಲ ಗಸಗಸೆ ಪಾಯಸನ ಎಳ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಅವಾಗ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಡುವಂಥ ತುಂಬಾ ರುಚಿಯಾದಂಥ ಆಲೂಬೊಟ್ಟು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.